ಹೇಗಿದೆಯಾ? ಸುಸ್ತು ಕಮ್ಮಿ ಆಯಿತಾ? ನನಗೇನೂ ಆಗಿಲ್ಲ ರೀ. ಸ್ವಲ್ಪ ಆಯಾಸಕ್ಕೆ ತಲೆ ಸುತ್ತು ಬಂತು ಅಷ್ಟೇ. ಏನೋ ಆಗ್ಬಿಟ್ಟಿದೇನೋ ಅನ್ನೋ ಥರ ನೀವೆಲ್ಲ ಕೆಲಸ ಬಿಟ್ಟು ಇಲ್ಲೇ ಕೂತಿದ್ದೀರಲ್ಲ. ಹೋಗಿ ಕೆಲಸ ನೋಡೋಗಿ. ನಮ್ಮ ಕೆಲಸಗಳು ನಾವು ಮಾಡ್ಕೋತಾ ಇದ್ದೀವಿ. ನೀನು ಸರಿಯಾಗಿದ್ಯಾ? ಸುಮ್ಮನೆ ಅನಗತ್ಯವಾಗಿ ಟೆನ್ಷನ್ ಮಾಡ್ಕೋತೀಯಾ? ಹೇಳಿದ ಮಾತು ಕೇಳಿದ್ರೆ ಹೀಗೆಲ್ಲ ಆಗ್ತಿರ್ಲಿಲ್ಲ. ನಾನೇನು ಯೋಚನೆ ಮಾಡ್ತಾ ಇಲ್ಲ ರೀ. ಮುತ್ತಿನಂಥ ಗಂಡ, ದೇವರಂಥ ಮಕ್ಕಳಿರುವಾಗ ನಾನು ಏನು ಯೋಚನೆ ಮಾಡಲಿ ಹೇಳಿ? ಮತ್ತೆ ನಾವೇನಾದರೂ ಕೇಳಿದ್ರೆ ಹಿಂಗೆ ಹೇಳಿ ಬಾಯಿ ಮುಚ್ಚಿಸ್ಬಿಡ್ತೀರಾ. ಆದರೆ ನಾವು ಯಾರು ಇಲ್ಲದೆ ಇರುವಾಗ ಒಬ್ಬರೇ ಕುತ್ಕೊಂಡು ಯೋಚನೆ ಮಾಡ್ತೀರಾ. ಈಗ ನೀವು ಯೋಚನೆ ಮಾಡ್ಕೊಂಡು ಕುತ್ಕೊಂಡ್ರೆ ಎಲ್ಲ ಸರಿ ಹೋಗ್ಬಿಡ್ತದಾ? ಇಲ್ಲ ತಾನೇ. ಅದು ಯಾವ ಸಮಯಕ್ಕೆ ಸರಿ ಹೋಗ್ಬೇಕೋ ಆವಾಗಲೇ ಸರಿ ಹೋಗೋದು. ಅಲ್ಲಿವರೆಗಾದ್ರೂ ನೀವು ಚೆನ್ನಾಗಿರ್ಬೇಕಲ್ವೇ? ಅಭಯ, ಅಭಯ, ಓ, ನೋಡು, ಮಕ್ಳಿಗೆ ಗೊತ್ತಾಗೋ ವಿಷಯ ನಿನಗೆ ಗೊತ್ತಾಗಲ್ಲ. ಯಾಕೆ ಟೆನ್ಷನ್ ಮಾಡ್ಕೊಳ್ತೀಯಾ? ನಮಗೇನು ಕಮ್ಮಿ ಆಗಿದೆ ಲಕ್ಷ್ಮಿ? ಭಗವಂತ ಇರೋಕ್ಕೊಂದು ಸಣ್ಣ ಗೂಡು ಕೊಟ್ಟಿದ್ದಾನೆ. ಕಳ್ಕೊಂಡಿದ್ದ ಮಕ್ಕಳ ಪ್ರೀತಿ ವಾಪಸ್ ಕೊಟ್ಟಿದ್ದಾನೆ. ಕೈ ಬಿಟ್ಟು ಹೋದ್ಲು ಅನ್ನೋ ಮಗಳನ್ನ ಭಗವಂತ ನಮ್ಗೆ ವಾಪಸ್ ಕೊಟ್ಟಿದ್ದಾನೆ. ನಮ್ಮನ್ನು ನೋಡ್ಕೊಳ್ಳೋಕೆ ವೆಂಕಿ ಚೆಲ್ವಿ ಇದ್ದಾರೆ. ಇನ್ನು ಯಾವುದ್ರ ಬಗ್ಗೆ ಟೆನ್ಷನ್ ಮಾಡ್ಕೋತಿದ್ಯಾ? ಆಯ್ತಪ್ಪ, ಇನ್ಮೇಲೆ ನಮ್ಮ ಅಣ್ಣನ ಬಗ್ಗೆ ನಾನು ಯೋಚನೆ ಮಾಡೋದಿಲ್ಲ. ನನಗೋಸ್ಕರ ಪ್ರಾಣನೇ ಕೊಡ್ತಾ ಇರೋ ನಿಮ್ಮನ್ನ ನಾನು ನೋಯಿಸೋದಕ್ಕೆ ಇಷ್ಟಪಡಲ್ಲ. ಇನ್ಯಾವ ಟೆನ್ಷನು ಇಲ್ಲ ಬಿಡು. ಟೆನ್ಷನ್ ಇಲ್ಲ ಅಂತ್ಯಾ? ಡಾಕ್ಟ್ರ್ ಹೇಳಿದ್ದೇನು ಹಾಗಾದರೆ ಸುಳ್ಳ? ಅವ್ರೇನು ಹೇಳಿದ್ರು ಗೊತ್ತಾ? ನಿಮ್ಮ ಮನೆಯವರು ಯಾವುದೋ ವಿಷಯನ ತಲೆಯಲ್ಲಿ ಇಟ್ಕೊಂಡು ಯೋಚನೆ ಮಾಡ್ತಾ ಇದ್ದಾರೆ, ಅದಕ್ಕೆ ಹೀಗೆಲ್ಲ ಆಗ್ತಾ ಇದೆ ಅಂತ ಹೇಳಿದ್ರು. ಲಕ್ಷ್ಮಿ, ಈ ಮಕ್ಕಳ ಮುಖದಲ್ಲಿ ನೀನು ನಗು ನೋಡಬೇಕಂದ್ರೆ ಇದನ್ನೆಲ್ಲ ಮರೆತು ನೀನು ಖುಷಿ ಖುಷಿಯಾಗಿರು. ಆಯ್ತು ರೀ, ಇನ್ಮೇಲೆ ಯಾವ ಯೋಚನೆನೂ ಮಾಡಲ್ಲ. ಸರಿ ಅತ್ತೆ, ಇವಾಗ ಗಂಜಿ ಕುಡಿದು ಮಾತ್ರೆ ನುಂಗಿ ಸ್ವಲ್ಪ ಹೊತ್ತು ಮಂಕಳಿ, ಸುಸ್ತು ಕಮ್ಮಿ ಆಯ್ತದೆ. ನನಗೆ ಹಸುವಾಗಿಲ್ಲ, ಬೇಡ. ನಿಂಗೆ ಹಸುವಾಗ್ತಾ ಇದೆ ಅಂತ ಕೊಡ್ತಾ ಇಲ್ಲ. ಈಗ ಮಾತ್ರೆ ನುಂಗೋ ಸಮಯ. ಖಾಲಿ ಹೋಟೆಲ್ ಮಾತ್ರೆ ನುಂಗಬಾರ್ದು, ಅದಕ್ಕೆ ಕೊಡ್ತಾ ಇರೋದು. ತಗೋ ಲಕ್ಷ್ಮಿ, ಈಗ ಕುಡಿತೀಯೋ ಇಲ್ಲ ನಾವು 3 ಜನ ಸೇರಿ ಮೂಗು ಹಿಡಿದು ಕುಡಿಸ್ಬೇಕಾಗತ್ತೆ. ಬೇಡಪ್ಪ, ನೀವೆಲ್ಲ ಕೂತಿರೋದು ನೋಡಿದ್ರೆ ಹಾಗೆ ಮಾಡೋ ಥರ ಇದ್ದೀರಾ. ಕುಡಿ, ನಾನೇ ಕುಡಿತೀನಿ. ಹಾಗಿರ್ಬೇಕು ಲಕ್ಷ್ಮಿ ಇದ್ರೆ. ನೀನು ನನ್ನ ಜೊತೆ ಇರಬೇಕಾಗಿತ್ತು ಲಲಿತಾ. ಇಲ್ಲಿ ಯಾರನ್ನೂ ನಂಬಕ್ಕಾಗ್ತಾ ಇಲ್ಲ. ಹೆತ್ತ ಅಪ್ಪನೇ ನನ್ನಿಂದ ಎಲ್ಲ ಮುಚ್ಚಿಡ್ತಿದ್ದಾರೆ. ನನಗೆ ಅಂತ ಇದ್ದಿದ್ದು ನೀನೊಬ್ಬಳೇ ಆಸರೆ. ನಿನ್ನನ್ನು ಕಳ್ಕೊಂಡು ನಾನು ಒಂಟಿ ಆಗ್ಬಿಟ್ಟೆ. ಆದರೂ ನೀನು ಅವಳನ್ನು ಮನೆ ಕರ್ಕೊಂಡು ಬರೋ ವಿಷಯ ನನಗೆ ಗೊತ್ತೇ ಇರಲಿಲ್ಲ. ನೀನು ನನ್ನನ್ನು ಅರ್ಥ ಮಾಡ್ಕೊಳ್ಳಿಲ್ವಲ್ಲ. ಯಾಕೆ ಮಾವ, ನನ್ನ ಹತ್ರನೂ ಮಾತಾಡಲ್ವಾ? ಹಾಗೇನಿಲ್ಲಮ್ಮ. ಇಲ್ಲಿ ಯಾರ ಜೊತೆ ಮಾತಾಡಬೇಕು, ಯಾರ ಜೊತೆ ಮಾತಾಡಬಾರ್ದು ಅನ್ನೋದೇ ಗೊತ್ತಾಗ್ತಾ ಇಲ್ಲ. ಯಾಕೆಂದರೆ ಈಗ ಇಲ್ಲಿ ನನ್ನ ಮಾತಿಗೆ ಬೆಲೆನೇ ಇಲ್ಲ. ಅದಕ್ಕೆ ಮೌನವಾಗಿ ಇದ್ಬಿಡ್ತೇನೆ. ಮಾವ ಪ್ಲೀಸ್ ಮಾವ, ನೀವು ಹೀಗಿರಬೇಡಿ. ನಿಮ್ಮನ್ನ
ನಾವೆಲ್ಲ ಈ ಥರ ನೋಡೋಕ್ಕಾಗೋದಿಲ್ಲ. ನಿಮ್ಮ ತಂಗಿ ಮಧ್ಯೆ ಇರೋ ಸಮಸ್ಯೆ ನಾನು ವಿಶ್ವ ಹುಟ್ಟೋಕ್ಕಿಂತ ಮುಂಚೆ ನಡೆದಿರೋದಲ್ವಾ? ನಮಗೆ ಅದಕ್ಕೆ ಏನು ಸಂಬಂಧ ಹೇಳಿ? ನಾವು ಯಾಕೆ ಹೊಣೆ ಆಗಬೇಕು? ಅದು ನಿಜಾನೇ. ಇದು ನನ್ನ ಅವಳ ಮಧ್ಯೆ ಇರೋ ಸಮಸ್ಯೆ. ನನ್ನ ಜೊತೆನೇ ಹುಟ್ಟಿದವಳು, ಅವಳು ನನಗೆ ದ್ರೋಹ ಮಾಡೋದು. ಆ ನೋವನ್ನು ಮರೆತು ಏನೂ ಆಗಿಲ್ಲ ಅಂತ ನಾನು ಹೇಗೆ ಮಾಡಲಿ? ಅಪ್ಪ ಅವಳ ಮೇಲಿರೋ ಪ್ರೀತಿಯಿಂದ ಮರ್ತಿರ್ಬೋದು, ಆದರೆ ನಾನು ಅದನ್ನು ಮರೆಯೋಕ್ಕೆ ಸಾಧ್ಯನೇ ಇಲ್ಲ. ಇನ್ನು ಎಷ್ಟು ದಿನ ಅಂತ ಹೀಗೆ ಇರ್ತೀರ ಮಾವ? ನಾನು ನಿಮ್ಗೆ ಹೇಳೋ ಅಷ್ಟು ದೊಡ್ಡವಳಲ್ಲ, ಆದರೆ ನನ್ಗನ್ಸಿದ್ದು ನಾನು ಹೇಳ್ತಾ ಇದ್ದೀನಿ ಅಷ್ಟೆ. ದಯವಿಟ್ಟು ನೀವು ದೊಡ್ಡ ಮನ್ಸು ಮಾಡಿ ಕ್ಷಮಿಸ್ಬೋದಲ್ವಾ ಮಾವ? ಇಲ್ಲ, ಅವಳು ನನ್ನ ಕ್ಷಮೆಗೆ ಯೋಗ್ಯಳಲ್ಲ. ಅವಳನ್ನ ತಾಯಿ ಇಲ್ದಲೇ ಇರೋಳು ಅಂತ ಪ್ರೀತಿಯಿಂದ ಸಾಕಿದ್ದೆ, ಆದರೆ ನನ್ನ ಪ್ರೀತಿಗೆ ನಂಬಿಕೆ ದ್ರೋಹ ಮಾಡಿದವಳನ್ನ ನಾನು ಯಾವತ್ತೂ ಕ್ಷಮಕ್ಕೆ ಸಾಧ್ಯನೇ ಇಲ್ಲ. ಹಾಗೆ ಅದೇ ನಮ್ಮಲ್ಲಿದ್ದಲ್ಲ ಅವಳಿಗೆ ಚಂದನ, ಅವಳನ್ನು ತುಂಬ ನಂಬಿದ್ದೆ. ಅವಳು ನಮ್ಮ ಮನೆಯವ್ರನ್ನೆಲ್ಲ ಎಷ್ಟು ಚೆನ್ನಾಗಿ ನೋಡ್ಕೊಳ್ತಿತ್ತು, ಖುಷಿ ಆಗ್ತಿತ್ತು. ಲಲಿತಾ ಹೋದ ಸಂದರ್ಭದಲ್ಲಿ ಎಲ್ಲರನ್ನೂ ಕಾಳಜಿಯಿಂದ ನೋಡಿಕೊಂಡ್ಳು. ಅದನ್ನು ಮರೆಯೋಕ್ಕೆ ಸಾಧ್ಯನೇ ಇಲ್ಲ. ಆದರೆ ಅವಳು ಇದನ್ನೆಲ್ಲ ಮಾಡಿದ್ದು ನಾಟಕನ ಅಥವಾ ಸತ್ಯನ ಅಂತ ನನಗೆ ಅರ್ಥನೇ ಆಗ್ತಿಲ್ಲಮ್ಮ. ಅಯ್ಯೋ ಮಾವ, ಚಂದನ್ ಅವ್ರಿರೋದು ಮಾವನ ಮನೆಯಲ್ಲಿ ಅಂತ ಅವ್ರಿಗೆ ಗೊತ್ತೇ ಇರಲಿಲ್ಲ. ದೇವಸ್ಥಾನದಲ್ಲೇ ಗೊತ್ತಾಗಿದ್ದು. ಅವರಿದ್ದಿದ್ದು ನಮ್ಮ ಮನೇಲೆ ಅಂತ ಗೊತ್ತಾದ್ಮೇಲೆ ಎಲ್ಲರೂ ಎಷ್ಟು ಖುಷಿ ಪಟ್ರು ಗೊತ್ತಾ? ಅಲ್ಲಿದ್ದಿದ್ರೆ ನೀವು ತುಂಬಾ ಖುಷಿ ಪಡ್ತಿದ್ರಿ. ನಿಮಗೆ ಆ ಖುಷಿನ ಅನುಭವಿಸ್ಬೇಕು ಅಂತ ಅನ್ನಿಸ್ತಿಲ್ವಾ ಮಾವ? ನೋಡು, ನೀನು ಅವಳ ಪರವಾಗಿ ಮಾತಾಡೋದಾದ್ರೆ ನನ್ನ ಹತ್ರ ಮಾತಾಡಬೇಡ. ಮಾವ, ನಾನು ಯಾರ ಪರನೂ ಅಲ್ಲ. ನನಗೆ ಈ ಮನೆಯವರೆಲ್ಲ ಖುಷಿಯಾಗಿರ್ಬೇಕು ಅಷ್ಟೇ. ಅವಳು ನನ್ನ ಕಣ್ಣಿಗೆ ಬೀಳದೆ ಹೋದ್ರೆ ನಾನು ಖಂಡಿತ ಚೆನ್ನಾಗಿರ್ತೀನಿ. ಅಲ್ಲ ತಾನು ಎಲ್ಲ ವಿಷಯ ಗೊತ್ತಿದ್ದು ನೀನು ನನ್ನ ಹತ್ರ ಎಲ್ಲ ಮುಚ್ಚಿಟ್ಬಿಟ್ಟೆ ಅಲ್ವಾ? ಅಲ್ಲ ಮಾವ, ಏನ್ ನಡೀತಿದೆ ಅಂತ ಗೊತ್ತಾಗೋ ಅಷ್ಟರಲ್ಲಿ ಎಲ್ಲ ಸಡನ್ ಆಗಿ ಆಗೋಯ್ತು. ನೀವು ಬೇರೆ ಅತ್ತೆನ ಕಳ್ಕೊಂಡಿರೋ ದುಃಖದಲ್ಲಿದ್ರಿ. ನಾನು ಈ ವಿಷಯನೆಲ್ಲ ಹೇಳಿ ನಿಮ್ಮ ಮನ್ಸಿಗೆ ಯಾಕೆ ನೋವು ಮಾಡಲಿ ಅಂತ ಸುಮ್ಮನಿದ್ದೆ. ಅಲ್ಲ ಮಾವ, ವಿಶ್ವನ ತಾತನ್ನ ನೀವು ಮಾತಾಡದೆ ಇರೋ ಥರ ನನ್ನ ಹತ್ರನೂ ಮಾತಾಡಲ್ವಾ? ನನಗೆ ಈ ಮನೇಲಿ ನೀವು ಬಿಟ್ರೆ ಇನ್ಯಾರಿದ್ದಾರೆ ಹೇಳಿ?